ಫೋನ್ ನಂಬರ್ ಕೊಡ್ತೀರಾ? ಯಾಕೆ? ರಾಜಮಂಡ್ರಿ बस हवा निकल गई। बाप रे ನಶಯ ಹುಡುಗ ಯಾರಮ್ಮ ಇವಳು ಕಿತ್ತೋದ ಮುದುಕಿ. ಎಂತ ಮಾರೆ ಅಣ್ಣ ಊಟ ಮಾಡಿದ 2 ದಿವಸ ಆಯ್ತಣ್ಣ. ಎಂತಾದ್ರೂ ದಾನ ಇದ್ರೆ ಮಾಡಿ ಅಣ್ಣ. ಊಟ ಮಾಡಿ 2 ದಿವಸ ಆದ್ರೆ ನಾನೆಂತ ಮಾಡ್ಲಿ? ಕೈಕಾಲೆಲ್ಲ ಸರಿಗೆ ಉಂಟಲ್ಲ, ಹೋಗಿ ದುಡಿದು ತಿನ್ಲಿಕ್ಕೆ ಆಗುದಿಲ್ಲ. ಬಂದ್ಬಿಟ್ಟ ಅಮ್ಮ ಅಪ್ಪ ಅಂತ ಬಿಕ್ಕಾರಿ. ಬಿಕ್ಕಾರಿ ನೀನು, ನಿನ್ನ ಕೈಕಾಲು ಸರಿ ಇಲ್ವಾ? ದುಡಿ ತಿನ್ಲಿಕ್ಕೆ ಆಗುದಿಲ್ಲ ನಿಂಗೆ? ನಾನೇ ದುಡಿಬೇಕಿಲ್ಲಿ. ಬಡ್ಡಿ ಮಗ ಮನೇಲಿದ್ದೇನೆ 1 ವರ್ಷದಿಂದ. अभी मजा आएगा ना भिड़ो। रुक जा के नागमणि लेके जाएगा पूरी। अरे बाप रे हेलो Ay, tanaw. Tanaw ka? Uy, ayaw tanaw ba? Ayaw tanaw ba? Tanaw yun oh? Mali akong spark plug. Uy, di kisyo mo under ay. Sorry gong. Ay, sorry. Tapay ka pa yuta ka. wow ले बेटा mata gua be अरे खतरनाक लोग ಸರ್ ಬರ್ರಿ. ನಾ ಎಲ್ಲ ನೋಡ್ತೀನಿ. ನಾ ಭಾರಿ ಟ್ರ್ಯಾಕ್ಟರ್ ಇದೆ, ನಾ ಎಲ್ಲ ನೋಡ್ತೀನಿ. ಕಲಾಸ್ ಆಗ್ಯಾನ. ಮತ್ ಹೋಗ್ಬೇಕೈತಿ ನೋಡಿ. ಯಾಕ್ರಿ ಸರ್? ಇದು ಕಿವ್ಯಾಗ ಇಟ್ಕೊಂಡ್ ಚೆಕ್ ಮಾಡಿಲ್ಲ. ಓ ಬಾ ಇನ್ನೊಂದ್ಸಲ. ಸರ್ ಇನ್ನೊಂದ್ಸಲ ಚೆಕ್ ಮಾಡ್ತಾರ್ರಿ ನಿಂದ್ರು ಸ್ವಲ್ಪ. ಏ ಇವ ಜೀವಂತಾನೇನ? ಸರ್ ಅವನಿಗೆ ಚೆಕ್ ಮಾಡ್ರಿ. ಅವನಿಗೆ ಸರ್ ಚೆಕ್ ಮಾಡಿ. ಇವ ಕಲಾಸ್ ಆಗ್ಯಾನ. लेकिन ये साला कर क्या रहा है यहाँ पे? लेकिन एक सेकंड, ये क्या है? ये क्या है? Women.
ओलांड पोते जीव देतो गांध मनसा आपण मारे ಸರ್ ನಮ್ಮ ಪಪ್ಪ ಕರ್ಕೊಂಡ್ ಬಂದಿಲ್ರಿ, ನಮ್ಮ ಪಪ್ಪ ಕರ್ಕೊಂಡ್ ಬಂದಿದ್ ನೋಡ್ರಿ. ಕರ್ಕೊಂಡ್ ಬಂದಿಬಿಟ್ಟ. ಸರ್ ಯಾಕ್ಯಾರಿ ಏನಾದ ಕೆಲ್ಸ? ಏನಿಲ್ರಿ ಸರ, ಏನಾಗಿಲ್ಲ. ಇವ ನಿಮ್ ಮಗ ನಾ ಆಫೀಸ್ದಾಗ ಚೇರ್ ಮೇಲೆ ಕುಂದ್ರ ಪರಿ ಸರ, ಚೇರ್ ಹಿಂಗ್ ತಿರ್ಸಿ ಪೆನ್ ಹಿಂಗ್ ಹಿಡಿತೇನ್ರಿ, ಕತ್ಸನ ಸರ್ ಕುಂಡೆ ಹೊಕ್ಕ್ಯದ್ರಿ ಸರ. ಭೋಸಡಿಕೆ ಸರನ್ ಸಂಗಡ ಮಜಾಕ್ ಮಾಡ್ತಿ? ಹಾ ಸಾರಿ ಹೇರ್. ಸಾರಿ ರೀ, ಸಾರಿ ಸರ್, ಸರ್ ಸಾರಿ. ಆಯ್ತಾಯ್ತು ತಮ್ಮ, ನಿನ್ನಿಂದ ಹೋಮ್ವರ್ಕ್ ಮಾಡಿದೆ ಸರ್. ಹೆಂಗ್ ಮಾಡ್ತಾರ್ರಿ ನಿಂಬಲ್ಲೇ ಐತಿ ಪೆನ್? ಈ ನನ್ ಮಗ ನಾನ್ ಕೇಳೋ ಕ್ವಶನ್ಗೆ ಒಂದ್ಸಲಿ ಆದ್ರೂ ಆನ್ಸರ್ ಮಾಡಿದ್ದಾನ? ಏನಂತ ಉಟ್ಬಿಟ್ಟಿದ್ಯೋ ನನ್ಗೆ ನೀನು? ಹೋಗಿ ಹೋಗಿ ಆ ಮಗು ಮೇಲೆ ಕಿರ್ಚುತ್ತಾ ಇದೆಯಲ್ಲೋ ನೀನ್ ಎಂತಿ ಕ್ವಶನ್ಗೆ ಯಾವತ್ರ ಆನ್ಸರ್ ಕೊಟ್ಟಿದ್ಯಾ ಫೇಸ್ ಟು ಫೇಸು? ಅಷ್ಟು ಪೌರುಷ ಇದ್ರೆ, ಅಷ್ಟು ಧೈರ್ಯ ಇದ್ರೆ ನೀನ್ ಎಂತಿ ಮೇಲೆ ತೋರ್ಸೋಗೋ, ಅವಾಗ ಒಪ್ಕೋತೀನಿ ನೀನ್ ನನ್ ಮಗ ಅಂತ. ಸುಮ್ನರಮ್ಮ ನೀನು. ಅವಳು ನೋಡಿದ್ರೆ ಭಯದಲ್ಲಿ ಊಸೇ ಬರಲ್ಲ, ಊಸ್ ಬರೋದು ನಿಂತೋಗುತ್ತೆ, ಅರ್ಧ ಕಿಲೋಮೀಟರ್ ಊಸ್ಬಿಟ್ಟು ಬರ್ಬೇಕು. ನೀನ್ ಓದೋ ನೀನು. ಮತ್ತೆ ನಮ್ಮ ಮೊಮ್ಮಗನ ಮೇಲೆ ಕಿರ್ಚುತ್ತಾ ಇದೆಯಲ್ಲೋ, ಕ್ವಶನ್ ಮೇಲೆ ಕ್ವಶನ್ ಕೇಳ್ತಾ ಇದೆಯಲ್ಲೋ, ಅವ್ನು ಕೇಳೋ ಕ್ವಶನ್ಗೆ ಒಂದಾರ ಆನ್ಸರ್ ಮಾಡೋ ನೀನು, ನೋಡೋಣ ಮೂದೇವಿ. ಕೇಳೋ ಕ್ವಶನ್ ಇವತ್ತು ನೋಡೇ ಬಿಡೋಣ, ನೀನಾ ನಾನಾ? ಅಪ್ಪ ನಾನು ಕೇಳೋ ಕ್ವಶನ್ಗೆ ನಿಮ್ ಸತ್ಯ ಹೋಗ್ಬೇಕು ಇವತ್ತು. ಕೇಳೋ ನನ್ನ ಮುದ್ದಾದ ಮೊಮ್ಮಗನೆ ನಿಮ್ಮ ಅಪ್ಪನ ಕ್ವಶನ್. ಅಪ್ಪ ಬ್ಯಾಟ್ ಕೊಡಪ್ಪ, ಕ್ವಶನ್ ಕೇಳ್ತೀನಿ ಇವಾಗ. ತಗೊಳ್ಳೋ ನೋಡೋಣ, ಅದೆಂತ ಕ್ವಶನ್ ಕೇಳ್ತೀಯ, ನೀನಾ ನಾನಾ ನೋಡೇ ಬಿಡೋಣ. ಅಪ್ಪ ಯಾತುತಿಂದ ಊಸ್ ಬಂತು ಹೇಳು ನೋಡದ. ಯಾತುತಿಂದ ಊಸ್ಬಿಟ್ಟ? ಅಮ್ಮ ನೀನೊಂದ್ಸಲಿ ಸ್ಮೆಲ್ ನೋಡಿ ನಿಂಗೆ ಗೊತ್ತಾಗತ್ತಾ ಯಾತುತಿಂದ ಬಂತು ಅಂತ? ನಂಗೆ ಯಾಕೋ ಈ ತೂತಿಂದ ಬಿಟ್ಟ ಅನ್ಸುತ್ತೆ ನೋಡು. ನನ್ನ ಮಗನೇ ಸಿಕ್ಕಾಕೊಂಡೆ ಕಣೋ ನೀನು, ಈ ತೂತಿಂದ ಬಿಟ್ಟಿದ್ ನೀನು. ಇಲ್ಲಪ್ಪ ತಪ್ಪು, ಈ ತೂತಿಂದ ಬಿಟ್ಟಿದ್ ನಾನು. ಲೋ, ಎಕ್ಸಾಮ್ ಅಲ್ಲಿ ಫೇಲ್ ಆದ್ರೆ ಏನಾಯ್ತು? ಏನ್ ಇಷ್ಟೇನಾ ಜೀವನ? ಜೀವನ ಇನ್ನೂ ತುಂಬಾ ಇದೆ, ಇನ್ನೊಂದು ಎಕ್ಸಾಮ್ ಬರೆಯುವಂತೆ ಬಾ ಆಚೆ. ಯಶು, ಇವತ್ ಫೇಲ್ ಆದ್ರೆ ಕೊಡೋ ನಾಳೆ ಪಾಸ್ ಆಗೋದು. ಮತ್ತೆ ಜೀವನದಲ್ಲಿ ಈ ತರ ಎಕ್ಸಾಮ್ ಗಳು ತುಂಬಾ ಬರ್ತಾ ಇರುತ್ತೆ, ಈ ತರ ಎದ್ರುಕೊಂಡು ಹೌಚ್ಕೊಂಡ್ಬಿಟ್ರೆ ಹೆಂಗೆ? ಯಶು ವಿ ಲವ್ ಯು, ಯಶು ವಿ ಲವ್ ಯು. ಯಶು ಪ್ಲೀಸ್ ಆಚೆ ಬರಪ್ಪ, ಒಂದ್ಸತಿ ನಿಮ್ಮ ಅಮ್ಮಂಗೋಸ್ಕರ ಆಚೆ ಬರಪ್ಪ. ಇಲ್ಲ ಅವ್ರೆ ಬೋಳಿ ಮಗ. ಏನ್ ಬ್ರೋ, ನರಕದಲ್ಲಿ ಇದ್ರು ಆರಾಮಾಗಿ ಡ್ಯಾನ್ಸ್ ಆಡ್ತಾ ಇದ್ದೀರಾ? ಯಾಕೆ? ಯಮರಾಜ್ರು ಇವತ್ ನಮ್ಮನ್ನೆಲ್ಲಾರನು ಕುದಿತಿರೋ ಬಿಸಿ ಬಿಸಿ ಎಣ್ಣೆ ಒಳಗಡೆ ಹಾಕ್ತೀನಿ ಅಂದ್ರು. ನೋಡಿದ್ರೆ ಗ್ಯಾಸೇ ಇಲ್ಲ, ಸಿಲಿಂಡರ್ ಶಾರ್ಟೇಜ್ ಆಗ್ಬಿಡೈತಿ ಇಲ್ಲೂನು. ಯಾರು ಹೋಮ್ ವರ್ಕ್ ಮಾಡಿಲ್ವೋ ಎದ್ ನಿಂತ್ಕೊಳ್ಳಿ, ಯಾರ ಹತ್ರ ಕ್ಲಾಸ್ ವರ್ಕ್ ಇಲ್ವೋ ಎದ್ ನಿಂತ್ಕೊಳ್ಳಿ, ಯಾರು ಫೀಸ್ ಕಟ್ಟಿಲ್ವೋ ಎದ್ ನಿಂತ್ಕೊಳ್ಳಿ, ಯಾರು ಟೆಕ್ಸ್ಟ್ ಬುಕ್ ಬಂದಿಲ್ವೋ ಎದ್ ನಿಂತ್ಕೊಳ್ಳಿ, ಟೆಸ್ಟ್ ಅಲ್ಲಿ ಯಾರು ಫೇಲ್ ಆಗಿರೋ ಎದ್ ನಿಂತ್ಕೊಳ್ಳಿ, ಇವಾಗ ಸ್ಕೂಲ್ಗೆ ಯಾರು ಲೇಟ್ ಆಗಿ ಬಂದಿದೆ ಎದ್ ನಿಂತ್ಕೊಳ್ಳಿ, ಪ್ರಾಜೆಕ್ಟ್ ವರ್ಕ್ ಯಾರು ಮಾಡಿಲ್ವೋ ಎದ್ ನಿಂತ್ಕೊಳ್ಳಿ, ಯಾರ ಹೆಸರು ಬೋರ್ಡ್ ಮೇಲೆ ಬರ್ದೈತೋ ಅವರೆಲ್ಲ ಎದ್ ನಿಂತ್ಕೊಳ್ಳಿ, ಯಾರಿಗೆ ನಾನು ಹೇಳ್ಕೊಡೋದು ಅರ್ಥ ಆಗಲ್ವೋ ಎದ್ ನಿಂತ್ಕೊಳ್ಳಿ, ಯಾರನ್ನ ಕ್ಲಾಸಲ್ಲಿ ಜಗಳ ಮಾಡಿದ್ರೆ ಎದ್ ನಿಂತ್ಕೊಳ್ಳಿ. India is my country. India is my country. All Indians are. All Indians are. My brothers and sisters. My brothers and sisters. My brothers and sisters. ನಿಮ್ಗೆ ಈಜಾಡಕ್ ಬರುತ್ತಾ? ಇಲ್ಲ. ನಿಮ್ಗಿಂತ ನಾಯಿ ಎಷ್ಟೋ ವಾಸಿ, ಯಾಕಂದ್ರೆ ಅದಕ್ಕಾರು ಈಜಾಡಕ್ ಬರುತ್ತೆ. ನಿನಗ್ ಈಜಾಡಕ್ ಬರುತ್ತಾ? ಮತ್ ನಿಂಗೋ ಆ ನಾಯಿಗೋ ಏನ್ ವ್ಯತ್ಯಾಸ? ಸರ್ ನಾನ್ ಯಾರಂತ ಗೊತ್ತಾ? ನಮ್ ದೊಡ್ಡಪ್ಪ ಯಾರಂತ ಗೊತ್ತಾ? ಈ ಏರಿಯಾ MLA. ಇರಿ ಫೋನ್ ಮಾಡ್ಕೊಡ್ತೀನಿ, ಮಾತಾಡಿ. ಹಲೋ ದೊಡ್ಡಪ್ಪ, ಇಲ್ಲಿ ನೋಡು ದೊಡ್ಡಪ್ಪ, ಪೊಲೀಸ್ ಹಿಡ್ದವ್ರೆ ನನ್ನ. ಸರ್ ನಿಮ್ ಹೆಸರೇನು ಸರ್? ನಮ್ಮ ಹೆಸರೇನು? ತಗೊಳ್ಳಿ ಸರ್, ಮಾತಾಡಿ. The number you have dialed is not in service. Please check the number and try again. ಚುಚ್ಚಿದ್ರು ಗುಂಡೆಕ್ಕಿದ್ರು ಈ ಕಾಂಗ್ರೆಸ್ಸಿಗರು ಯಾರು ಎದುರುದಿಲ್ಲ. ಏನಪ್ಪ, ನಾನು ಮನಸ್ಸು ಮಾಡಿದ್ರೆ ಇಡೀ ರಾಜ್ಯದಲ್ಲಿ ಅವರೆಲ್ಲೂ ಕಾರ್ಯಕ್ರಮಗಳು ಮಾಡಕ್ಕಾಗಲ್ಲ. ನೀನ್ ಮಾಡಪ್ಪ. ಏಯ್ ಕುದ್ರಮುದೇವಿ, ಕೂತ್ಗಳ. ಇದನ್ನ ಮಾಡಿದ್ರೆ ನಿಮ್ಗೆ ಶೋಭೆ ತರೋದಲ್ಲ. ಯಾವ ಕೈಲಾಗದಿದ್ದಾವೆ ಮಾತಾಡೋದಿಲ್ಲ.
ಏನೂ ಮಾಡಲ್ಲ, ಮಾತಾಡೋದು. ಬುರುಡೆ ಮಾತ್ರ ಹೊಡಿತಾ ಇರೋದು ತೆಗೆ. 3 ಕಾಸಿನ ಕೆಲ್ಸ ಇಲ್ಲ, ಏನಿಲ್ಲ. ನಿಂತ್ಕೋ. ನನಗ್ ಮುಖ ಕೊಟ್ಟು ಮಾತಾಡೋ ಶಕ್ತಿ ಇಲ್ಲ ಅಲ್ವಾ? ಅಕ್ಕ ನಿನ್ ಮುಖ ಕೊಟ್ಟು ನೋಡೋ ಶಕ್ತಿ ಅಲ್ಲಿರ್ಲಿ, ನಿನ್ ಮುಖ ನೋಡಕ್ಕೂ ಶಕ್ತಿ ಇಲ್ಲ ಕಣಕ. ಹಿಂಗೆ ನಾನು ಹೇಳೋದು ಚೆನ್ನಾಗಿರಲ್ಲವಾ? ಅಮ್ಕುಡ್ಮುಕು ಮಂಜ 30 ಕಿಲೋಮೀಟರ್ ಬರೀ ಟೀ ಕುಡಿಯಕ್ ಹೋಯ್ತಾನಂತೆ. ಏನ್ ಕೇಳ್ಕೊಂಬರೋ ಬನ್ನಿ. ಸೊ ಇವತ್ತು ನಾನು ಈ ಟೀ ಕುಡಿಯಕ್ಕೆ ಇಡೀ ಏರಿಯಾ ಸುತ್ತಾಡ್ಕೊಂಡ್ ಬಂದ್ಬಿಟ್ಟಿದ್ದೀನಿ. ಎಲ್ಲೂ ಸಿಕ್ಕಿಲ್ಲ ನನ್ಗೆ ಟೀ ಅಂಗಡಿ ಎಲ್ಲಾ ಕ್ಲೋಸ್ ಆಗ್ಬಿಟ್ಟೈತೆ ಬೆಂಗಳೂರಲ್ಲಿ. ಇವತ್ತು ನಾನು ಈ ಒಂದು ಟೀ ಕುಡಿಯಕ್ಕೆ 30 ಕಿಲೋಮೀಟರ್ ಹುಡ್ಕೊಂಡ್ ಬಂದು ಒಂದ್ ಜಾಗದಲ್ಲಿ ಟೀ ಕುಡಿತಿದ್ದೀನಿ. ಯಾಕಂದ್ರೆ ನನ್ ಟೀ ಅಂದ್ರೆ ನನಗೆ ತುಂಬಾ ಇಷ್ಟ. ಟೀ ಕುಡಿಲೇಬೇಕು ನಾನು. ಆಯ್ತಪ್ಪ, ನೀನ್ ಟೀ ಕುಡಿ. ನೀನ್ 30-60 ಕಿಲೋಮೀಟರ್ ಹೋಗಿ ಟೀ ಕುಡಿ. ಅದೇನ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅದು? ಟೀ ಕುಡಿಯಕ್ಕೆ ಮೆಂಟಲ್ ಆಗ್ಬಿಟ್ಟಿದ್ಯಾ? ಕರೆಕ್ಟ್ ಕಣ, ನಿನ್ ಮೆಂಟ್ಲೆ ನೀನು. ಅದಕ್ಕೆ 30 ಕಿಲೋಮೀಟರ್ ಬಂದಿರೋದು. ಅಂದ್ರೆ ಎಲ್ಲಾ ಟೀ ಅಂಗಡಿ ಎಲ್ಲ ಏನ್ ಅಂಗಡಿಗಳಿದೆ ಎಲ್ಲ ಕ್ಲೋಸ್ ಮಾಡ್ಬಿಟ್ಟವ್ರೆ. ಯಾಕಂದ್ರೆ ಸಿಗರೇಟ್ ಮಾರಂಗಿಲ್ಲ, ಅದ್ ಮಾರಂಗಿಲ್ಲ ಅಂತ ಇವತ್ತು ಟೀ ಅಂಗಡಿಯವರು ಬ್ಯಾನ್ ಮಾಡೋರಂತೆ. ಸರಿನಪ್ಪ, ಆಯ್ತು. ಟೀ ಕುಡಿಬೇಕಷ್ಟೇ ತಾನೆ ನೀನು? ಟೀ ಅಂಗಡಿಯವ್ರು ಬ್ಯಾನ್ ಮಾಡ್ಲಿ, ಸಿಗರೇಟ್ ನಿನಗೆ ಏನಾರ ಮಾಡ್ಕೊಳ್ಳಿ, ನಿನಗೆ ಒಟ್ಟಿ ಟೀ ಕುಡಿಬೇಕಾಯ್ತು ತಾನೆ? 30 ಕಿಲೋಮೀಟರ್ ಸುಮ್ನೆ ವೇಸ್ಟ್ ಟ್ರಾವೆಲ್ ಮಾಡಿದೆ. ಏನ್ ಮಾಡ್ಬೋದಿತ್ತು ಅಂತ ನಿನ್ ವಿಡಿಯೋಗೆ ಕಮೆಂಟ್ ಹಾಕಿದ್ದಾರೆ. ಅದು ಸ್ವಲ್ಪ ಓದ್ತೀನಿ, ಕೇಳಿಸ್ಕೊಚಿನ. ಯಾರ್ದಾದ್ರೂ ಉಚ್ಚೆ ಕುಡಿ, ಹಂಗೆ ಸ್ವಲ್ಪ ವಿಷ ಹಾಕೊಂಡ್ ಕುಡಿ. ಏರಿಯಾನೇ ಮೆರವಣಿಗೆ ಮಾಡ್ತಾರೆ. ಇದು ಕಮೆಂಟ್ ಕೂಡ ಹಾಕಿದ್ದಾರೆ. ನನ್ ಕಡೆಯಿಂದ ಕ್ವಶನ್ ಅಂತಾನೆ ಅಂದ್ಕೋ. ಮನೇಲಿ ಮಾಡ್ಕೊಂಡ್ ಕುಡ್ದಿದ್ರೆ ಅಡ್ತಿದ್ರ ನಿನ್ಗೆ? ಹಲ್ ಕಟ್ ರಡ್ ಡೇ ಮುಂಡೆ. ಸೊ ಆದ್ರೂ ನಾನು ಟೀ ಕುಡಿತಾ ಇದೀನಿ. ಹುಡ್ಕೊಂಡ್ ಬಂದು ನಾನು 40,000 ಕಿಲೋಮೀಟರ್ ಹುಡ್ಕೊಂಡ್ ಕುಡಿತಾ ಇದ್ದೀನಿ. ನೋಡ್ರಿ, ಹುಡುಗಮ್ಮ. ಮನೇಲಿ ಯಾರಿದ್ದಾರೆ? ಯಾರು ಇಲ್ಲ, ನಾನು ಒಬ್ಳೆ. ಎಲ್ಲ ಎಲ್ಲೋಗಿದ್ದಾರೆ? ತಡೀರಿ, ಫೋನ್ ಮಾಡಿ ಕೇಳ್ತೀನಿ. ಇಡು. ಮನೇಲಿ ಯಾರು ಇಲ್ಲ, ಹೋಗಿ ಗುಡ್ಸಿ ಎತ್ತಾಕೊಂಬ. ಇವತ್ತು ನಿಮ್ ಮನೆ ಅಷ್ಟೇ. ಗುಡ್ಸಿದ್ದಾಯ್ತು, ಎತ್ತಾಕೊಂಡು ಹೋಗಕ್ ಮರನೇ ಇಲ್ಲ. ಇವು ಯಾವನ ಮರೆ ಕುಂಡಿ ಡ್ಯಾನ್ಸು? ಮೈಕಲ್ ಜಾಕ್ಸನ್ ಅಂತೂ ಅಲ್ಲ, ಇವನು ಯಾವನ ಸೈಕಲ್ ಜಾಕ್ಸನ್ ಇರ್ಬೇಕು. ನಿಂಗೆ ಹಾಕೊಂಡು ಮದುವೆ ಕೊಟ್ಟೋಗ್ಬಿಟ್ಟವಳೆ. ಹೋಲಿ ಬಿಡ, ಇಲ್ಲೇ ಪಾಚಂಬಿಟ್ರೆ ಆಯ್ತು. ಕಿರಿಕು, ನನಗೆ ಕಿರಿಕು. ಹೇಳ್ತೀನಿ, ಮಕ್ಕಳು ಈ ರೌಡಿ ರಂಗ ನಿನಗೆ. ಭಗವಾನಿಗೆ ಟೀ ಬಿಸ್ಕೆಟ ಬಾ ನಿನ್ನ. ಈಗ ಗೊತ್ತಾಯ್ತು, ಆ ಬುಡುಬುಡಿಕೆ ಅವನು ನನ್ನ ಮೇಲಿರೋ ಕೋಪಕ್ಕೆ ಚಾಪೆಗೆ ಮಂತ್ರ ಹಾಕ್ಬಿಟ್ಟವನಿ. ಚಾಪೆಗೆ ಬಿಡಿಸ್ತೀನಿ ಬಾ. ಬಿಡಿಸ್ಬಿಟ್ಟೆ ಒಂದೇ ಕಡೆ ಪಾಚೆ.
I'm not pregnant. पूरा वीडियो देखो. I'm not pregnant. I'm not pregnant. Am I pregnant? I'm not pregnant. I'm not pregnant. I'm not pregnant. I'm not pregnant. ಯಾವ್ದಿದು ಮೂಲಿಗೊಡ್ಡು? ಇದಕ್ಕೆ ಹಾಲು ಕುಡ್ಸಕ ಹಾಲಿನ ಡೈರಿಗೆ ತಗೊಂಡೋಗಿ ಬಿಡ್ಬೇಕಾಯ್ತ. ಅಣ್ಣ ನಂಗೆ ದಾರಿಯಲ್ಲಿ 20 ರೂಪಾಯಿ ಬಿದ್ದು ಸಿಕ್ಕಿತ್ತು. 20 ರೂಪಾಯಿ ಬಿದ್ದು ಸಿಕ್ಕಿತಾ? ಹಾಗೆಲ್ಲ ಬೇರೆಯವರ ದುಡ್ಡು ಮುಟ್ಟಬಾರ್ದು ಕಣೋ. ಕಂಡವರ ಕಾಸು ಕಕ್ಕಕ್ಕೆ ಸಮ. ನನಗೆ ಗೊತ್ತುಂಟು ಕಂಡವರ ಕಾಸು ಕಕ್ಕಕ್ಕೆ ಸಮಾನ ಅಂತ. ಅದಕ್ಕೆ ನಾನು ಅಂಗಡಿ ಕೊಟ್ಟು 20 ರೂಪಾಯಿ ಬನ್ನು ತಕೊಂಡು ಬಂದೆ. ನೀನ್ ತಿಂದ್ಯಾ? ನಾ ತಿಂದೆ. ಚಂದ ಉಂಟಾ? ಚಂದ ಉಂಟು. 20 ರೂಪಾಯಿಗೆ 3 ಸಿಕ್ಕಿತಾ? 3 ಸಿಕ್ಕಿದೆ. ಗೊತ್ತಿಲ್ಲ. ಆ ಟೈಮಲ್ಲಿ ಮಾತಾಡ್ತಾ ಐ ಕನೆಕ್ಟ್ ಫಾರ್ ದೆಮ್. ಓಕೆನಾ? ಹಿಮ್ ಓಕೆನಾ? ಕನೆಕ್ಟ್ ಆಗ್ಬಿಟ್ಟೆ ಹಂಗೇನೆ. ಓಕೆನಾ? ಮಾತಾಡ್ತಾ ಬಂದದ್ದು ಕನೆಕ್ಟ್ ಆಗಿದೆ. ಅವನು ನನ್ನ ಅರ್ಥ ಮಾಡ್ಕೊಂಡಿದ್ದೆ, ನಾನು ಅವ್ನ ಅರ್ಥ ಮಾಡ್ಕೊಂಡಿದ್ದೀನಿ. ಆ ಥರ ಕನೆಕ್ಟ್ ಆಗ್ಬಿಟ್ಟೆ. ಸೊ ಫಸ್ಟ್ ಮೀಟ್ ಆಗಿದ್ದಾಗ ನನಗೆ ಭಯ ಇತ್ತು. ಏನಪ್ಪ, ನನಗೆ ಮೊದಲೇ ಭಯ ಇತ್ತು ಹೆಂಗೆ ಏನು ಅಂತಲ್ಲ. ಆಮೇಲೆ ಮೀಟ್ ಮಾಡಿದಾಗ ವೆರಿ ಕೂಲ್ ಪರ್ಸನ್. ಮೀಟ್ ಮಾಡಿದಾಗ ಅವ್ನು ತುಂಬಾ ಕೇರಿಂಗ್ ಪರ್ಸನ್. ತುಂಬಾ ಚೆನ್ನಾಗಿ ಮಾತಾಡ್ದ. ಆಸ್ ಎ ಅವನು ಎದ್ರುಕೋಬೇಡ, ನರ್ವಸ್ ಆಗ್ಬೇಡ, ನಾನು ನಿಮ್ಗೇನು ಮಾಡಲ್ಲ, ಆ ಥರ ಎಲ್ಲ ಥಿಂಕ್ ಮಾಡಬೇಡಿ, ಹಂಗೆ ಹಿಂಗೆ ಅಂತ ತುಂಬಾ ಅವನು ತುಂಬಾ ಅವನು ಕೂಲಾಗಿ ಮಾತಾಡ್ದ. ಆಮೇಲೆ ಕರ್ಕೊಂಡೋಗಿ, ನಾನು ಬಟ್ಟೆ ಅಂಗಡಿಯಲ್ಲಿ ಪ್ರಮೋಷನ್ ಇತ್ತು ನನಗೆ, ಕರ್ಕೊಂಡೋಗಿ ಅಲ್ಲಿಗೆ ಬಿಟ್ಮೇಲೇನು ಅವನು ನಾನು ಊರಿಗೆ ಬರೋ ತಕ್ಕನು, ಇವಾಗ ನಾನು ತುಂಬಾ ಅಲ್ಲಿಂದ ರೀಚ್ ಆಗೋ ತಕ್ಕನು ನಂಗೆ ತುಂಬಾ ಕಾಲು ಮೆಸೇಜ್ ಎಲ್ಲ ಮಾಡ್ತಿದ್ದೆ. ಎಲ್ಲಿಗೆ ಹೋಗ್ತಿದ್ಯಾ, ಹುಷಾರು, ಹಂಗೆ ಹಿಂಗೆ, ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್, ಹಂಗೆ ಹಿಂಗೆ ಅಂತಲ್ಲ. ಅವನು ತುಂಬಾ ಪ್ರೊಟೆಕ್ಟ್ ಮಾಡಿದ ನನಗೆ. ಅವಾಗ ನನಗೆ ಅನ್ಸಿದ್ ಒಂದೇ, ನಮ್ಮಪ್ಪನೂ ಇದ್ದಿದ್ರೆ ಹಿಂಗೆ ಪ್ರೊಟೆಕ್ಟ್ ಮಾಡ್ತಾ ಇದ್ರ, ನಮ್ಮ ಅಪ್ಪನ ತರ ಪ್ರೊಟೆಕ್ಟ್ ಮಾಡ್ತಾವನಲ್ಲ ಅಂತ ನನಗೆ ಒಂಥರ ಎಮೋಷನಲ್ ಆಗಿತ್ತು. ಅವತ್ತಿಂದ ಅವನು ಒಂಥರ ಗ್ರೇಸ್ಫುಲ್ ನನಗೆ. ಅವನೊಂಥರ ಗ್ರೇಸ್. ಅಪ್ಪಿ, ಒಂದು ಕ್ಷಣಕ್ಕೆ ನಾನು ನಿನ್ನ ಹೆಂಡತಿ ಅಲ್ಲ ಅಂತ ಅನ್ಕೋ. ಒಬ್ಬ ಯಶಸ್ವಿ ಪುರುಷನ ಹಿಂದೆ ಒಂದು ಹೆಣ್ಣಿರ್ತಾಳ ಅಂತ ಹೇಳ್ತಾರ. ಸತ್ಯ ಇರ್ಬೋದು. ಒಬ್ಬ ಯಶಸ್ವಿ ಪುರುಷನಿಂದ ಒಂದು ಹೆಣ್ಣು ಇರ್ತಾಳೆ. ಅದ ಯಶಸ್ಸು ಅಲ್ಲದ ಪುರುಷನ ಹಿಂದೆ ಹೆಣ್ಣಲ್ಲ, ಒಂದು ಹೆಣ್ಣು ಏನೂ ಇರೋದಿಲ್ಲ. ಮಚ್ಚ, ಎಲ್ಲಾದ್ರೂ ಜಗಳ ಆದ್ರೆ ಒಂದೇ ಒಂದು ಫೋನು. ಹೆಂಗೆ ನಮ್ಮ ಫ್ರೆಂಡು ಯಾಕ ಅವ್ನ್ ಗಂಗೆ ಹೇಳಿದ್ದು? ಜಗಳ ನೋಡಕ್ ಇಷ್ಟ ಮಚ್ಚ ನನ್ಗೆ.